ನಮಸ್ಕಾರ ಎಲ್ರಿಗೂ. ಇವತ್ತೊಂದು ವಿಶೇಷವಾದ ಯಂತ್ರನ ತೋರಿಸ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥ ಯಂತ್ರ ಅಂತ ಅನ್ಕೋತೀನಿ. ಯಾಕೆಂತೇಳಿದ್ರೆ ಇದು ಸಾಲಬಾಧೆ ನಿವಾರಣೆ ಯಂತ್ರ ಆಗಿರುತ್ತೆ. ಈ ಯಂತ್ರ ಸಾಕಷ್ಟು ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಯಾರೊಬ್ರಿಗೂ ನಾನು ಫ್ರೀಯಾಗಿದ್ದೀನಿ, ಸಾಲ ಇಲ್ಲ ಅನ್ನೋ ರೀತಿ ಎಲ್ಲ ಇಲ್ಲ. ತುಂಬ ಕಡಿಮೆ ನಾವು ನೋಡೋದು. ನಮಗೆ ಯಾವುದೇ ಸಾಲ ಇಲ್ಲ, ನಮಗೆ ಯಾವುದೇ ಕಮಿಟ್ಮೆಂಟ್ ಇಲ್ಲ ಅನ್ನೋದು ತುಂಬ ಕಡಿಮೆ. ಆದರೆ ತುಂಬ ಜನ, ತುಂಬ ಸಂಸಾರಗಳಲ್ಲಿ ಇರೋದೇ ಸಾಲಬಾಧೆಯಿಂದ ನರಳುತ್ತಾ ಇದ್ದೀವಿ. ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ, ತರದೆಲ್ಲ ಬರೀ ಬಡ್ಡಿಗೆ ಆಗೋಗ್ತಾ ಇದೆ. ನಾವು ಮಾಡಿರೋಂಥ ಸಾಲ ಬೇಗ ತೀರ್ಸೋಕ್ಕಾಗ್ತಾ ಇಲ್ಲ. ಏನು ಮಾಡಿದ್ರು ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇದೆ. ಈ ಕಡೆ ಸಾಲ ಮಾಡಿ ಇನ್ನೊಂದು ಕಡೆ ಕೊಡ್ತೀವಿ, ಇನ್ನೊಂದು ಕಡೆ ಸಾಲ ಮಾಡಿ ಮತ್ತೊಂದು ಕಡೆ ಕೊಡ್ತೀವಿ. ಲೋನ್ ಇದೆ, ತುಂಬ ಕಮಿಟ್ಮೆಂಟ್ಗಳಿರುತ್ತೆ. ಒಡವೆ ಎಲ್ಲ ಒತ್ತಿಟ್ಟಿದ್ದೀವಿ, ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ. ಮನೆ ಪತ್ರಗಳಿಟ್ಟಿದ್ದೀವಿ, ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ. ಚಕ್ರ ಬಡ್ಡಿ, ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿಗೆ ಸೇರಿ ಚಕ್ರ ಬಡ್ಡಿ ಅಂತೆ. ಆ ಬಡ್ಡಿ ಈ ಬಡ್ಡಿ ಎಷ್ಟೋ ಥರದ ಬಡ್ಡಿಗಳೆಲ್ಲ ಇದೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಸಾಲ ಅಂತೂ ತುಂಬ ಜನ ಮಾಡ್ಕೊಂಡಿರ್ತಾರೆ. ಯಾಕೆಂತೇಳಿದ್ರೆ 100ಕ್ಕೆ 97 ಜನ ಅಥವಾ 98 ಜನ ಈ ಸಾಲ ಬಾಧೆಯಿಂದ ನರಳುತ್ತಾನೆ ಇರ್ತಾರೆ. ಅಷ್ಟು ಜನನೂ ಸಾಲ ಮಾಡಿರ್ತಾರೆ. ಇದರಿಂದ ಯಾರಿಗೂ ನೋವಾಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಸುಮ್ಮನೆ ಕ್ಯಾಶುವಲಾಗಿ ಹೇಳಿದ್ದೀನಿ ಅಷ್ಟೇ. ಇದರಿಂದ ತುಂಬ ಜನ ನಾವೀಗ ನೋಡ್ತೀವಿ, ಒಂದು ಸೈಟ್ ತಗೋಬೇಕು, ಲೋನ್ ಅಪ್ಲೈ ಮಾಡ್ತಾರೆ ಅಥವಾ ಸಾಲಗಳಿಸ್ಕೊಂಡು ಸೈಟ್ ತಗೋತಾರೆ. ಅಥವಾ ಸೈಟ್ ಇದೆ, ಮನೆ ಕಟ್ಟಬೇಕು, ಅದಕ್ಕೂ ಲೋನ್ ತಗೊಂಡಿರ್ತಾರೆ ಅಥವಾ ಸಾಲ ಮಾಡಿ ಮನೆ ಕಟ್ಟಿರ್ತಾರೆ. ಒಂದು ಮದುವೆ ಮಾಡಲಿ, ಅದಕ್ಕೂ ಸಾಲ ಮಾಡಬೇಕು. ಅಥವಾ ಮಕ್ಕಳನ್ನ ಹೈಯರ್ ಎಜುಕೇಷನ್ ಮಾಡಿಸ್ಬೇಕು, ಅಥವಾ ಮಾಮೂಲು ಎಜುಕೇಷನಲ್ಲೇ ನಾವು ಒಂದು ಮಗುನ ಓದಿಸೋಕ್ಕೆ ಕಷ್ಟಪಡ್ತೀವಿ. ಯಾಕೆಂತೇಳಿದ್ರೆ ಅಲ್ಲಿ ಅಷ್ಟು ಪೇ ಮಾಡಬೇಕಾಗಿರುತ್ತೆ. ಇನ್ನು 2-3 ಇರೋ ಕತೆ ಅದು ಅವರಿಗೆ ಗೊತ್ತಿರುತ್ತೆ. ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ನನಗೆ. ಯಾಕೆಂತೇಳಿದ್ರೆ ಅವೆಲ್ಲನೂ ಕಣ್ಣಲ್ಲಿ ನೋಡ್ತಾ ಇರೋದು ನಾನು, ಅದರಿಂದ ಹೇಳ್ತಾ ಇದ್ದೀನಿ. ಈ ರೀತಿಯೆಲ್ಲ ನಾವು ಒಂದಕ್ಕೊಂದು ಸಾಲ ಮಾಡ್ಕೊಂಡಿರ್ತೀವಿ. ಅಥವಾ ಈಗ ಮದುವೆ ಎಲ್ಲ ಆಗುತ್ತೆ, ಈಗ ಮಗುದು ನಾಮಕರಣ ಮಾಡಬೇಕು, ಸೀಮಂತ ಮಾಡಬೇಕು, ಅದೊಂದು ಬರ್ತಡೇ ಮಾಡಬೇಕು, ಇದೊಂದು ಫಂಕ್ಷನ್ ಅದೊಂದು ಫಂಕ್ಷನು, ಅದು ತಗೋಬೇಕು ಇದು ತಗೋಬೇಕು. ಈಗಂತೂ ಒಡವೆ ರೇಟೆಲ್ಲ ನೋಡಿದ್ರೆ ಆಕಾಶಕ್ಕೆ ನಾವು ಹೋಗಿ ಬರ್ಬೋದು, ಆ ಥರ ಇದೆ. ಈ ಥರ ಎಲ್ಲ ಇರೋತ್ತಿಗೆ ನಾವು ಕೆಲವೊಂದು ಸಂದರ್ಭದಲ್ಲಿ ಒಡವೆನಲ್ಲೇ ಒತ್ತಿಟ್ಟಿರ್ತೀವಿ. ಅಂದರೆ ಬ್ಯಾಂಕಲ್ಲಾಗಲಿ ಅಥವಾ ಈ ಗಿರಿವಿ ಅಂಗಡಿಗಳಲ್ಲಾಗಲಿ ಪಡ್ಚ್ ಮಾಡಿರ್ತೀವಿ, ಅಡವಿಟ್ಟಿರ್ತೀವಿ. ಅದಕ್ಕೆ ಎಷ್ಟೇ ಬಡ್ಡಿ ಕಟ್ಟಿದ್ರೂ ಬರೀ ಬಡ್ಡಿನೇ ಕಟ್ಟೋದಾಗಿರುತ್ತೆ. ಅದನ್ನ ಬಿಡಿಸ್ಕೊಳ್ಳೋಷ್ಟು ಅಮೌಂಟ್ ಬರೋಲ್ಲ. ಹೀಗೆ ಯಾವುದಾದ್ರೂ ಮೂಲದಿಂದ ಸಾಲ ಅಂತೂ ಇದ್ದೇ ಇರುತ್ತೆ. ಎಷ್ಟೋ ಜನ ಇತ್ತೀಚೆಗೆ ಕ್ರೆಡಿಟ್ ಕಾರ್ಡ್ಗಳು, ಈ ಥರ ಡೆಬಿಟ್ ಕಾರ್ಡ್ ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಇದರಿಂದನೂ ನಿಮಗೆ ಸಾಲಗಳು ಜಾಸ್ತಿ ಆಗಿರುತ್ತೆ. ನಿಮಗೆಲ್ಲರಿಗೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಯಾವುದೇ ಕಾರಣಕ್ಕೂ ನೀವು ಮಂಗಳವಾರ ದಿನ ಯಾವುದೇ ರೀತಿಯಾದ ಸಾಲ ಮಾಡಬಾರ್ದು. ಯಾಕೆ ಅಂತೇಳಿದ್ರೆ ಮಂಗಳವಾರ ನೀವು ಏನು ಮಾಡ್ತಿರೋ ಸಾಲ ಅದು ಡಬಲ್ ಆಗುತ್ತೆ. ಅದು ತೀರ್ಸೋಕ್ಕೆ ಆಗದಿರೋಂಥ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ದರಿಂದ ಮಂಗಳವಾರ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸಾಲ ತಗೋಬೇಡಿ. ಹಾಗೆ ನೀವೇನಾದ್ರು ಸಾಲ ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಬಿಡಿ, ಬೇಗ ತೀರೋಗ್ಬಿಡಲಿ. ಆದರೆ ನೀವು ಯಾವುದೇ ಕಾರಣಕ್ಕೂ ಸಾಲ ತಗೋಬಾರ್ದು. ನಂತರ ಬಡ್ಡಿಗಂತೂ ತಗೊಳ್ಳೇಬಾರ್ದು. ನೀವು ಏನು ಅವ್ರ ಹತ್ರ ಪೆಡ್ಸ್ ಮಾಡಿಬಿಟ್ಟು ದುಡ್ಡು ಈಸ್ಕೊಂಡಿರ್ತೀರ ಮಂಗಳವಾರದಲ್ಲಿ, ಅದು ನಿಮ್ಮ ಕೈಗಂತೂ ಸೇರೋದೇ ಇಲ್ಲ. ಆದ್ದರಿಂದ ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಮಂಗಳವಾರ ದಿನಗಳಲ್ಲಿ ಸಾಲ ತಗೋಬೇಡಿ, ಹಾಗೆ ಸಾಲ ಕೊಡೋಕ್ಕೂ ಹೋಗಬೇಡಿ. ಕೊಟ್ಟರೆ ಏನಾಗುತ್ತೆ, ಈಗ ಸಾಲ ತಗೊಂಡ್ರೆ ಅವ್ರಿಗೆ ಸಾಲ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ದುಡ್ಡಿರೋರು ಇನ್ನೊಬ್ಬರಿಗೆ ಸಾಲ ಕೊಟ್ಟರೆ ಏನಾಗುತ್ತೆ, ಆ ದುಡ್ಡು ನಿಮ್ಮ ಕೈಗೆ ಬಂದು ಸೇರಲ್ಲ. ಆದ್ದರಿಂದ ಮಂಗಳವಾರ ಟೈಮಲ್ಲಿ ಯಾರೂ ಸಾಲ ಕೊಡಲೂಬೇಡಿ, ತಗೊಳ್ಳೂಬೇಡಿ. ಇದೊಂದು ಕಿವಿ ಮಾತು ನಿಮಗೆ. ಹಾಗಿದ್ದರೆ ಬನ್ನಿ, ಈ ಸಾಲ ನಿವಾರಣೆ ಯಂತ್ರನ ಹೇಗೆ ಮಾಡಬೇಕು, ಯಾವ ರೀತಿ ಬರೀಬೇಕು, ಇದನ್ನೇನು ಬರೆದು ತಾಯ್ತದಲ್ಲ ಕಟ್ಕೋಬೇಕಾ, ಇಲ್ಲ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತೇಳಿದ್ರೆ ಪ್ರತಿದಿನಕ್ಕೆ ಯಾವ ಅವಶ್ಯಕತೆ ಇರೋಂತಹ ಯಂತ್ರಗಳಾಗಲಿ ಮಂತ್ರಗಳಾಗಲಿ ಕೊಡ್ತಾ ಇರ್ತೀನಿ. ಇದರಿಂದ ನೀವು ಸ್ವಲ್ಪ ಸುಧಾರಿಸ್ಕೋಬೋದು. ಸ್ವಲ್ಪ ಅಲ್ಲ, ಜಾಸ್ತಿನೇ ಸುಧಾರಿಸ್ಕೋಬೋದು. ಯಾಕೆಂತೇಳಿದ್ರೆ ಇಲ್ಲಿ ನಂಬಿಕೆ ಅನ್ನೋದು ಮುಖ್ಯ ಇರುತ್ತೆ.
ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸಾಲ ನಿವಾರಣೆ ಯಂತ್ರ ಪ್ರತಿಯೊಬ್ಬರಿಗೂ ಯೂಸ್ ಅಂತ ಅಂದ್ಕೊಂಡಿದ್ದೀನಿ, ಆಗುತ್ತೆ ಅಂತ. ಆದ್ದರಿಂದ ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಯವ್ರಿಗಾಗಲಿ ಅಥವಾ ಫ್ರೆಂಡ್ಸ್ಗಳಿಗಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಿಗೆ ಯಾರಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ಕಷ್ಟದಲ್ಲಿರೋರಿಗೆ ನೆರವಾಗಲಿ. ಬನ್ನಿ, ಆಗಿದ್ರೆ ಸಾಲ ಬಾಧ ನಿವಾರಣೆ ಯಂತ್ರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ನೀವು ಗ್ರಂಥಿಗೆ ಅಂಗಡಿಯಿಂದ ಸ್ವಲ್ಪ ಭುಜಪತ್ರೆಗಳನ್ನ ತಗೋಬೇಕು. ಸಾಕಷ್ಟು ಜಾಸ್ತಿನೇ ತಗೊಳ್ಳಿ, ಯಾಕೆಂತೇಳಿದ್ರೆ ಇದನ್ನ ಜಾಸ್ತಿ ಬರಿಬೇಕಾಗುತ್ತೆ. ಅದರಿಂದ ತಂದು ಅದನ್ನ ಶುದ್ಧೀಕರಣ ಎಲ್ಲ ಮಾಡಿ ದೇವ್ರ ಮನೇಲಿ ಇಟ್ಬಿಡಿ. ಇಟ್ಟು ಒಂದು 2-3 ದಿನ ನಿಮ್ಮ ದೇವ್ರ ಮನೇಲಿ ಅದು ಇರಬೇಕು. ಈಗ ನೀವು ಗುರುವಾರ ಅಥವಾ ಶುಕ್ರವಾರ ತೊಗೊಬನ್ನಿ ಭುಜಪತ್ರೆನ. ಅದನ್ನ ನೀವು ಮಂಗಳವಾರದವರೆಗೂ ಅಲ್ಲೇ ದೇವ್ರ ಮನೇಲೇ ಇಡಬೇಕು. ದೇವ್ರ ಮನೇಲೇ ಇಟ್ಟು ಅದೆಲ್ಲ ಶುದ್ಧೀಕರಣ ಆಲ್ರೆಡಿ ಮಾಡಿರ್ತೀರ. ನಂತರ ನೀವು ದೇವರಿಗೆ ಪೂಜೆ ಮಾಡ್ತಾ ಇರ್ತೀರ. ಭುಜಪತ್ರೆಗೂ ಕೂಡ ಪೂಜೆ ಮಾಡಿ. ಯಾಕೆಂತೇಳಿದ್ರೆ ಅದೆಲ್ಲ ಮರದಿಂದ ಸಿಗೋಂಥದ್ದಾಗಿರೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ಅದು ಸಿಗುತ್ತೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಂತರ ಒಂದು ಒಳ್ಳೆ ಮಂಗಳವಾರ, ಹುಣ್ಣಿಮೆ ಇದ್ದರೆ ಒಳ್ಳೆಯದು, ಅಥವಾ ಅಮಾವಾಸ್ಯೆ ಇದ್ದರೆ ಒಳ್ಳೆಯದು, ಅಥವಾ ಪಂಚಮಿ ಆಗಿರ್ಬೋದು, ನವಮಿ ಆಗಿರ್ಬೋದು, ಈ ಥರ ಯಾವುದಾದ್ರೂ ಒಂದು, ಅಥವಾ ಪುಷ್ಯ ನಕ್ಷತ್ರ ಆಗಿರ್ಬೋದು, ಯಾವುದಾದ್ರೂ ಸರಿ, ಒಂದು ಒಳ್ಳೆ ನಕ್ಷತ್ರ ಇರೋಂಥ ಮಂಗಳವಾರ ಅಥವಾ ಒಳ್ಳೆ ಯೋಗಗಳಿರೋಂತಹ ಮಂಗಳವಾರದಲ್ಲಿ ನೀವು ಇದನ್ನ ಪ್ರಾರಂಭಿಸಬೇಕು ಬರೆಯೋದನ್ನ. ನಾನೀಗ ಏನು ಚಿತ್ರದಲ್ಲಿ ತೋರಿಸಿದ್ದೀನಿ ನಿಮಗೆ ಕಾಣ್ತಾ ಇದೆ, ನೀವು ಅದೇ ರೀತಿಯಾಗಿ ಬರ್ಕೋಬೇಕು. ಮೊದಲು ಆಯತಾಕಾರದಲ್ಲಿ ಇರೋದಿದು, ಯಾರು ಬಾಕ್ಸ್ ಥರ ಅಂದರೆ ಸ್ಕ್ವೈರ್ ಥರ ಹಾಕ್ಕೋಬೇಡಿ, ಆಯತಾಕಾರದಲ್ಲೇ ಹಾಕ್ಕೋಬೇಕು. ಆಯತಾಕಾರದಲ್ಲಿ ಹಾಕ್ಕೊಂಡು ಅದರೊಳಗೆ ನಂಬರ್ಸ್ ಇದೆ. ಆ ನಂಬರ್ಸ್ನ ಅದರಲ್ಲಿ ಕನ್ನಡದ ಅಂಕೆಗಳೇ ಇದೆ, ಕನ್ನಡದ ಅಂಕೆಗಳನ್ನೇ ಬರೀರಿ. ಅದು ಏನಿದೆ ಅದೇ ರೀತಿ ಬರೀರಿ. ಆ ರೀತಿ ಬರೆದು ನೀವು ದೇವ್ರ ಮನೇಲಿ ಪೂಜೆ ಮಾಡಬೇಕು. ಆ ಒಂದು ಮಂಗಳವಾರ ಬೆಳಗ್ಗೆನೇ, ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಮಂಗಳವಾರ ಪ್ರಾತಃ ಕಾಲದಲ್ಲಿ ನೀವು ಇದನ್ನ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು. ಅದು ಎಷ್ಟೊತ್ತಿಗೆ 6 ಗಂಟೆ ಒಳಗೆ ಆಗಿರ್ಬೋದು ಅಥವಾ 6 ಗಂಟೆ ಮೇಲೇ ಆಗಿರ್ಬೋದು. ನೀವು ಇದನ್ನ ಬರೆಯೋಕ್ಕೆ ಪ್ರಾರಂಭ ಮಾಡಿ. ಆ ದಿನ ಸೂರ್ಯೋದಯದಿಂದ ಹಿಡಿದು ಸೂರ್ಯ ಮುಳುಗುವವರೆಗೂ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭುಜಪತ್ರೆಯಲ್ಲಿ ಈ ಯಂತ್ರನ ಬರೀರಿ. ಬರೆದು ನಂತರ ಇದನ್ನ ನೀವು ಕೇಸರದಿಂದ ಬರಿಬೇಕು. ಇದೆಲ್ಲ ಕೇಸರದಿಂದ ಬರೆದೆಲ್ಲ ಆದಮೇಲೆ ಅದನ್ನ ಬರೆದು ದೇವ್ರ ಮನೇಲಿ ಇಟ್ಟಿರಿ. ಒಂದು ಬಟ್ಲಿಗೆ ಹಾಕಿ, ಒಂದು ಪಿಂಗಾಣಿ ಬಟ್ಲು ಇರುತ್ತಲ್ಲ ಅಂಥದಕ್ಕೆ ಹಾಕಿ ಇಡ್ಬೋದು, ಅಥವಾ ತಾಮ್ರದ ಬಟ್ಲಲ್ಲಿ ಇಡ್ಬೋದು. ಸ್ಟೀಲು, ಪ್ಲಾಸ್ಟಿಕಲ್ಲಿ ಯೂಸ್ ಮಾಡಬೇಡಿ. ಇದನ್ನ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಯೂಸ್ ಮಾಡೋಂಗಿಲ್ಲ. ಇದರಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೇಸರದಿಂದ ಬರೆದು ದೇವ್ರ ಮನೇಲಿ ಇಡಿ. ನಂತರ ನೀವು ಆಂಜನೇಯನ ದೇವಸ್ಥಾನ ಇರ್ಬೋದು, ಗಣೇಶನ ದೇವಸ್ಥಾನ ಇರ್ಬೋದು, ಅಥವಾ ಶಕ್ತಿ ದೇವಸ್ಥಾನನೇ ಇರ್ಬೋದು, ಅಥವಾ ಮುರುಘಾ ದೇವಸ್ಥಾನನೇ ಇರ್ಬೋದು, ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗ ದೇವಸ್ಥಾನನೇ ಇರ್ಬೋದು. ಅಲ್ಲಿಗೆ ತಗೋಗಿ ಪೂಜೆ ಮಾಡಿಸ್ಬಿಟ್ಟು ಹರಿಯ ನೀರಲ್ಲಿ ಬಿಟ್ಬಿಡಬೇಕು. ನೀವು ಇದು ಬರೆಯೋಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೊಂಡಿರಿ. ನಂತರ ದೇವಸ್ಥಾನದಲ್ಲಿ ಹೋಗಿ ಒಂದೇ ಸಂಕಲ್ಪ ಇರಬೇಕು. ಅದೇ ಸಂಕಲ್ಪ ಹೇಳ್ಕೊಂಡು ನೀವು ಇದನ್ನ ಹರಿಯೋ ನೀರಲ್ಲಿ ಬಿಡಬೇಕು. ಹರಿಯೋ ನೀರಲ್ಲಿ ಬಿಡುವಾಗನೂ ಕೂಡ ನೀವು ಇದೇ ರೀತಿ ಒಂದು ಸಂಕಲ್ಪನ ಹೇಳ್ಕೊಂಡಿರಬೇಕು. ನೀವು ಫಸ್ಟ್ ಏನು ಹೇಳ್ಕೊಂಡಿರ್ತೀರೋ ಅದನ್ನ. ಈ ಥರ ಮಾಡೋದ್ರಿಂದ ನಿಮಗೆ ಇರೋಂಥ ಸಾಲ ತುಂಬ ಬೇಗ ನಿವಾರಣೆ ಆಗುತ್ತೆ. ಆಮೇಲೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ಬೋದು. ಈಗ ನೀವು ಹೇಳ್ಬೋದು, ಇದೊಂದು ಯಂತ್ರದಿಂದ ಸಾಲ ಎಲ್ಲ ಸಾಲ ಎಲ್ಲ ಹೆಂಗೆ ನಿವಾರಣೆ ಆಗುತ್ತೆ ಅಂತ. ನಿಮಗದು ಕೆಲವೊಬ್ಬರಿಗೆ ಕ್ವಶನ್ ಬಂದೇ ಬರುತ್ತೆ, ಹೇಗಾಗುತ್ತೆ ಇದೆಲ್ಲ ಅಂತ. ನೋಡಿ, ನೀವು ಈ ಯಂತ್ರನ ಬರೆಯೋದ್ರಿಂದ ನಿಮಗೆ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಅಭಿವೃದ್ಧಿ ಆಗ್ತಾ ಇದ್ದಂಗೆ ಸಾಲಗಳು ಆಟೋಮೆಟಿಕ್ಲಿ ನಿಮಗೆ ಕಡಿಮೆ ಆಗುತ್ತೆ. ಇಲ್ಲಿ ಕೊಟ್ಟಿರೋಂಥ ಬೀಜಾಕ್ಷರಿ ಮಂತ್ರ ಕೂಡ ಇದೆ ನೋಡಿ. ಈ ಮಂತ್ರಗಳನ್ನ ಕೂಡ ನೀವು ಸಾಲ ನಿವಾರಣೆ ನೀವೇನು ಬರೀತೀರ ಅದನ್ನ ಹೇಳ್ಕೊಬೋದು. ಹಾಗೆ ನಿಮ್ಮ ಸಾಲ ನಿವಾರಣೆ ಆಗೋವರೆಗೂ ನೀವು ಈ ಮಂತ್ರನ ಹೇಳ್ಕೊಬೋದು, ಮುಂದೇನೂ ಹೇಳ್ಕೊತಾನೆ ಇರ್ಬೋದು. ಇದು ಬೀಜಾಕ್ಷರ ಮಂತ್ರ ಆಗಿರುತ್ತೆ. ಇದು ತ್ರಿಶಕ್ತಿಗೆ ಸಂಬಂಧಪಟ್ಟಂಥ ಮಂತ್ರ ಆಗಿದೆ. ಆದ್ದರಿಂದ ಇದನ್ನೂ ನೀವು ತಾಮ್ರದ ತಗಡಲ್ಲಿ ಭುಜಪತ್ರೆಯಲ್ಲಿ ಬರ್ಕೋಬೋದು. ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು, ಹೇಳ್ತೀನಿ ನೋಡಿ. ಇದನ್ನ ನೀವು ತಾಮ್ರದ ತಗಡಲ್ಲಿ ಕೂಡ ಬರೆದು ಶಾಸ್ತ್ರೋಕ್ತವಾಗಿ
ಅದಕ್ಕೆ ಪ್ರಾಣ ಪ್ರತಿಷ್ಠೆ, ಧೂಪ, ದೀಪ, ನೈವೇದ್ಯ ಎಲ್ಲನೂ ಮಾಡಿ ನಂತರ ನೀವು ತಾಯತದಲ್ಲಿ ಹಾಕಿ ಅದನ್ನ ನಿಮ್ಮ ಕುತ್ತಿಗೆಗೆ ಕಟ್ಕೊಳ್ಬೋದು. ಇದರಿಂದ ಕೂಡ ನಿಮಗೆ ಸಾಲಬಾಧೆ ಅನ್ನೋದು ನಿವಾರಣೆ ಆಗುತ್ತೆ. ಹಾಗೆ ವ್ಯಾಪಾರದಲ್ಲಿ ನೀವು ಮಾಡೋಂಥ ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ. ಇದಿಷ್ಟು ಸಾಲಬಾಧೆ ನಿವಾರಣೆಗೆ ಇರೋಂಥ ಯಂತ್ರ ಆಗಿರುತ್ತೆ. ಹಾಗೆ ಇದಕ್ಕೆ ಯಾವಾಗಲೂ ನೀವು ಕೊರಳಲ್ಲಿ ಏನಾದ್ರು ಕಟ್ಕೊಂಡ್ರೆ ಧೂಪ ದೀಪನ ಯಾವಾಗಲೂ ಅದಕ್ಕೆ ತೋರಿಸ್ತಾ ಇರಿ. ನಿಮಗೆ ಈ ಯಂತ್ರ ಬರ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಗೊತ್ತಿರೋರ ಹತ್ರ ಬರೆಸಿ, ಬರೆಯೋರೇ ಇರುತ್ತಾರೆ, ಗೊತ್ತಿರೋರ ಹತ್ರನೇ ಬರೆಸೋದ್ರಿಂದ ನೀವು ಈ ಯಂತ್ರನ ಕೊರಳಲ್ಲಿ ಕಟ್ಕೋಬೋದು. ಹಾಗೆ ನೀರಲ್ಲಿ ಯಾರು ಬಿಡ್ತೀರಾ ಅವರು ನೀವೇ ಬರಿಬೇಕಾಗುತ್ತೆ, ಅದು ನೀವು ಭುಜಪತ್ರೆಯಲ್ಲಿ ಬರಿಬೇಕಾಗುತ್ತೆ. ಇದಿಷ್ಟು ಸಾಲಬಾಧ ನಿವಾರಣೆ ಯಂತ್ರದ ಮಾಹಿತಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ, ಈಗಾಗಲೇ ಹೇಳಿದ್ದೀನಿ ನಾನು, ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ಇದರ ಅನುಕೂಲ ಪಡ್ಕೊಳ್ಳಿ ಅಂತ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.